ನಾನಿಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಲ್ಲಿ ಬರೋ ಈ ಜಾಗ ಎರಡು ವಿಚಾರಕ್ಕೆ ಫೇಮಸ್ ಅಂತ. ಒಂದನೇದು, ಯಾರಿಗಾದರೂ ಕೈ ಕಾಲು ಮುರಿದ್ರೆ ಅವರಿಗೆ ಮೂಳೆ ಕಟ್ತಾರೆ. ಎರಡನೇದು, 10ನೇ ಶತಮಾನದಲ್ಲಿ ಒಂದೊಳ್ಳೆ ಅದ್ಭುತ ಐತಿಹಾಸಿಕ ಸ್ಥಳವನ್ನು ಕಟ್ಟಿದ್ದಾರೆ. ನಿಮಗೆ ಬಿಟ್ಟಿದ್ದು ಕೈಕಾಲು ಮೂಳೆ ಕಟ್ಸ್ಕೊಳಕ್ಕೆ ಬರ್ತಿರೋ ಅಥವಾ ಈ ಅದ್ಭುತ ಐತಿಹಾಸಿಕ ಸ್ಥಳ ನೋಡ್ಲಿಕ್ಕೆ ಬರ್ತಿರೋ ಅಂತ. ಬಟ್ ನಾನು ಇವಾಗ ಬಂದಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ಹಲೋ ಹ್ಯಾಂಡ್ ತಮಾಸ್, ವೆಲ್ಕಮ್ ಟು ನನ್ನ ಡ್ರೀಮ್ ಜರ್ನಿಗೆ. ಹೌದು, ಕರ್ನಾಟಕದ ಅದೆಷ್ಟೋ ರಾಜ ಮನೆತನಗಳು ನಮ್ಮಜ್ಜ, ಅವರಜ್ಜ, ಮುತ್ತಜ್ಜನ ಕಾಲದಲ್ಲಿ ಆಳ್ವಿಕೆ ನಡೆಸಿ ತಮ್ಮ ಕುರುಹುಗಳನ್ನು, ಶಾಸನಗಳು, ಶಿಲಾಶಾಸನಗಳು, ಐತಿಹಾಸಿಕ ಸ್ಮಾರಕಗಳು, ವಾಸ್ತುಶಿಲ್ಪ ಹೀಗೆ ಮುಂತಾದವುಗಳನ್ನು ಉಳಿಸಿ ಬೆಳೆಸಿ ನಮ್ಮಂಥ ಯುವ ಪೀಳಿಗೆಗೆ ಬಿಟ್ಟೋಗಿದ್ದಾರೆ. ಸದ್ದಿಲ್ದೇನೆ ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿದ್ದಾರೆ. ಅಂತಹದ್ದೇ ಒಂದು ಐತಿಹಾಸಿಕ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಬರ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಟು ಬಾಗಳಿ. ಈ ಜಾಗಕ್ಕೆ ಹೋಗ್ತಿದ್ದಂಗೆ ಒಂದು ಶಾಸನ ಕಾಣಿಸ್ತು. ಅದನ್ನು ಜೂಮ್ ಹಾಕಿ ನೋಡ್ತೀನಿ, ತಳಬುಡನೇ ಗೊತ್ತಾಗಬಾರ್ದ. ಸರಿ ಅಂದ್ಬಿಟ್ಟು ಮುಂದಗಡೆ ವಿಡಿಯೋ ಮಾಡೋಕ್ಕೆ ಅಂತ ಹೊಂಟೆ. ಅಷ್ಟರೊಳಗೆ ಯಾರೋ ಬಂದ್ಬಿಟ್ಟು ವಿಡಿಯೋ ಮಾಡಬೇಡ, ಮಾಡಿದ್ರೆ 1,00,000 ರೂಪಾಯಿ ದಂಡ ಕಟ್ಟಬೇಕಾಯ್ತದೆ ಅಂತ ಹೇಳಿದ್ರು ಕಣ್ರಪ್ಪ. ನನಗೂ ತಲೆ ಕಟ್ತು, ವಾದ ಮಾಡಿದೆ, ಅವರು ವಾದ ಮಾಡಿದರು. ಮುಂದೇನಾಯಿತು ನೀವೇ ನೋಡಿ. ಏನು ಸರ್ ಅಣ್ಣ, ಕಷ್ಟಪಟ್ಟು ಬಂದಿದ್ದೀವಿ. ತೆಗಿಂಗಲ್ರಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ಮಾತಾಡ್ಕೊಂಡು ಅಲ್ಲಣ್ಣ, ಏನೋ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು, ನಾವು ದೊಡ್ಡ ಯೂಟ್ಯೂಬರ್ ಅಲ್ಲ. ಕಂಪ್ಲೀಟ್ ಮಾಡ್ರಿ, ಅಷ್ಟು ಹೊತ್ತಿ ನೀವು ಮಾಡ್ಕಂತ ಇಲ್ಲಿವರೆಗೆ ಬರ್ಬೇಡ್ರಿ. ಇಲ್ಲಿ ಮಾಡಂಗಿಲ್ಲ ಅರ್ಥ ಮಾಡ್ಕೋಬೇಕ್ರಿ. ಅಣ್ಣ, ದುಡ್ಡು ಖರ್ಚು ಮಾಡ್ಕೊಂಡ್ ಬಂದೀವಣ್ಣ, ನಮಗೇನು ಯೂಟ್ಯೂಬ್ ಇಂದ ದುಡ್ಡು ಬರ್ತಾ ಇಲ್ಲ. ಹಂಗ ಯಾಕೆ ಮಾಡ್ತೀರಣ್ಣ? ಬರಂಗಿಲ್ಲ, ಹಂಗೆಲ್ಲ ಬರ್ಬೇಡ್ರಿ. ಸುಮ್ಮನೆ ನೀವು ಮಾತಾಡ್ಕೊಂತ ನೀವು ಸುಮ್ಮನೆ ಬಂದು ವಿಡಿಯೋ ಮಾಡೋದು ಅಲ್ಲ. ನಿಂತ್ಕೊಳ್ರಿ, ಎಲ್ಲೇ ನಿಂತ್ಕೊಳ್ರಿ, ಎಲ್ಲಿ ನೀವು ಆನ್ ಮಾಡಿ ಬಂದ್ ಮಾಡ್ರಿ, ಅಷ್ಟೇ ಬಂದ್ ಮಾಡ್ಬೇಕಂತ. ಎಷ್ಟೇ ಅಂಗ್ಲಾಚಿದ್ರು ಆ ಆಫೀಸರು ವಿಡಿಯೋ ಮಾಡೋಕೆ ಅನುಮತಿ ಕೊಡಲಿಲ್ಲ. ನಾವು ಗೊತ್ತಲ್ಲ, ಬಿಡೋದು ಇಲ್ಲ. ಮಸ್ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆ. ಎಲ್ಲೋ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಇವ್ರ ಕೈಯಲ್ಲಿ ಆ ಲೆಟ್ರ್ ಕೊಟ್ಟು ವಿಡಿಯೋ ಮಾಡಬೇಕು ಅಂತೆ. ನಮಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಡಿಯೋ ಮಾಡಬೇಕು, ತೋರಿಸ್ಬೇಕು ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು, ಇಲ್ಲೊಂದು ಶಾಸನ. ಈ ಶಾಸನದ ಹೆಸರು ಬಾಲ್ಗಲಿ ಶಾಸನ. ಈ ಬಾಲ್ಗಲಿಯ ಶಾಸನದ ಪ್ರಕಾರ ಈ ಊರಿನ ಹೆಸರು ಬಾಗಳಿ ಅಲ್ಲ, ಬಾಲ್ಗಲಿ ಅಂತ ಇತ್ತು. ಜನರು ಬರ್ತಾ ಹೇಳ್ತಾ ಬಾಲ್ಗಲಿ ಇರೋದು ಬಾಗಳಿ ಅಂತ ಆಯಿತು. ಈ ಬಾಗಳಿ ಸುಮಾರು 12ನೇ ಶತಮಾನದ ಹೊತ್ತಿನಲ್ಲಿ ಇದು ಕಲ್ಯಾಣಿ ಚಾಲುಕ್ಯರ ಒಂದು ಕೇಂದ್ರ ಸ್ಥಳ ಆಗಿತ್ತು. ಆಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟಿತು ಅಂತಾನು ಈ ಶಾಸನಗಳು ಹೇಳ್ತವೆ. ಬಾಗಳಿಯ ಈ ಶಾಸನಗಳ ಪ್ರಕಾರ ಕಲಿದೇವ ಎಂದು ಕರೆಯಲ್ಪಡುವ ಈ ಕಲ್ಲೇಶ್ವರ ದೇವಾಲಯ ಚಾಲುಕ್ಯರ ದೊರೆ ಅಹಮಲ್ಲ ಕ್ರಿಸ್ತಶಕ 987ರಲ್ಲಿ ದುಗ್ಗಿಮಯ್ಯನಿಂದ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಇತಿಹಾಸ ಹೇಳ್ತವೆ, ಶಾಸನಗಳು ಕೂಡ. ಈ ಒಂದು ದೇಗುಲದ ಆವರಣದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿರ್ತಕ್ಕಂಥ ಶಿವ, ಕಾರ್ತಿಕೇಯ, ಉಮಾ ಮಹೇಶ್ವರ ಹೀಗೆ ಮುಂತಾದ 8 ಉಪ ದೇವಸ್ಥಾನಗಳು, ಉಪ ಮೂರ್ತಿಗಳು, ವಿಗ್ರಹಗಳು ಇಲ್ಲಿ ಕಾಣಸಿಗ್ತವೆ. 1, 2, ಅಲ್ಲೊಂದಿದೆ 3, ಒಳಗಡೆ ಇದೆ, ಪರ್ಮಿಷನ್ ಕೊಡ್ತಿಲ್ಲ, ಅಲ್ಲೊಂದು 4, ಅಲ್ಲೊಂದಿದೆ 5. ಈ ಥರ ಈ ಒಂದು ಆವರಣದಲ್ಲಿ ಟೋಟಲ್ 8 ಉಪ ದೇವಾಲಯಗಳನ್ನು ನಾವು ಕಾಣ್ಬೋದು. ಈ ಥರ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಂಬಗಳು, ಟೋಟಲ್ 64 ಕಂಬಗಳಿದ್ದಾವೆ. ಅದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಕಂಬ ಇರೋ ಥರ ಇನ್ನೊಂದು ಕಂಬನ ಕೆತ್ತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೆತ್ತಿದ್ದಾರೆ. ಇದೊಂದಿದೆ. 8 ಉಪ ದೇವಾಲಯಗಳಲ್ಲಿ ಇದು ಒಂದು.
ಕಾರ್ತಿಕೇಯನ ದೇವಸ್ಥಾನ ಇದು. ಅದ್ರ ಪಕ್ಕದಲ್ಲಿ ಒಂದು ವೀರಗಂಬ ಇದೆ, ಇಲ್ಲಿ ನೋಡ್ಬೋದು. ಅದ್ರ ಪಕ್ಕದಲ್ಲಿ ಒಂದು ಬಾವಿ ಕಾಣಿಸ್ತಾ ಇದೆ. ನೋಡೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬನ್ನಿ, ಸುಮಾರು 10ನೇ ಶತಮಾನ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು 12ನೇ ಶತಮಾನ ಅಂತ ಹೇಳಿದ್ದೆ. ಸಾರಿ, ಇದು 10ನೇ ಶತಮಾನದಲ್ಲಿ ಕ್ರಿಸ್ತಶಕ 987ರಲ್ಲಿ ಈ ಒಂದು ದೇವಾಲಯ ದುಗ್ಗಿಮಯ್ಯನಿಂದ ನಿರ್ಮಾಣ ಆಯಿತು ಅಂತ ಹೇಳಿದೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಬಾವಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಒಳ್ಳೆ ಪರಿಸರ ಇದೆ, ಒಳ್ಳೆ ಗಾರ್ಡನ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲೇಸ್ ಮಾತ್ರ. ಒಳಗಡೆ ಪರ್ಮಿಷನ್ ಇಲ್ಲ, ನೋಡೋಣ ಹೋಗೋದಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ. ಇಲ್ಲೇ ಬಂದವಣ್ಣ, ಆಗಲ್ಲ ಗೊತ್ತು, ಪರ್ಮಿಷನ್ ಇಲ್ದಂಗೆ ಹೋಗೋಕ್ಕಾಗಲ್ಲ. ಇದು ಯಾವ ದೇವಸ್ಥಾನ ಅಂದರೆ ಕಾರ್ತಿಕೇಯ ದೇವಸ್ಥಾನ. ನೋಡ್ಕೋಬೋದು, ಇದು ಕಾರ್ತಿಕೇಯ ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ನಿಮಗೆ ಸೂರ್ಯನಿಗೆ ಪಶ್ಚಿಮಾಭಿಮುಖವಾಗಿ ಕೂತಿರ್ತಕ್ಕಂಥ ನಂದಿ ವಿಗ್ರಹ, ಆ ನಂದಿ ವಿಗ್ರಹದ ಮುಂದೆ ಇರೋದೇ ಈ ಒಂದು ಕಲ್ಲೇಶ್ವರ ದೇವಾಲಯದ ಗರ್ಭಗುಡಿ. ಅದರಲ್ಲೇ ಕಲ್ಲೇಶ್ವರ ನೆಲೆಸಿರೋದು. 64 ಕಂಬಗಳಿದ್ದಾವೆ ಗುರು, ನೋಡೋದಕ್ಕೆ ಸಖತ್ತಾಗಿದೆ. ಬಟ್ ಒಂದು ಇದ್ದಂಗೆ ಇನ್ನೊಂದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೆತ್ತಿದ್ದಾರೆ. ಇನ್ನೊಂದು, ಯಾವುದೇ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋದರೆ ಸ್ಮಾರಕಗಳನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹೆಸರುಗಳನ್ನ ಕೆತ್ತಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಕೆತ್ತಿದ್ದಾರೆ, ತೋರಿಸ್ಬೋದು, ಅವಣ್ಣ ಬಿಟ್ಟರೆ ಕೆತ್ತಿದ್ದಾರೆ. ದಯಮಾಡಿ ಆ ಥರ ಕೆತ್ತಿ ಐತಿಹಾಸಿಕ ಸ್ಮಾರಕಗಳನ್ನು ವಿಕೃತಗೊಳ್ಸೋಕೆ ಹೋಗ್ಬೇಡಿ. ಹಿಂಗೆ ಇಷ್ಟು ಅನ್ಕೊಂಬಂದ್ಬಿಡ್ತಿದ್ ನೋಡೋಣ, ಏನು ದೊಡ್ಡದೈತಣ್ಣ. ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಗುರು ನಿಮಗೆ. ಒಂದೊಂದು ಕಂಬನು ಈಗ ನಮಗ ಯಾವ ನನ್ಗೆ ಗೊತ್ತಿಲ್ಲ, ಇವನು ಲಾಲಾ ಸಾಮ ಸ್ವಾರಿ ಅವ್ನು ಯಾವನು ಗೊತ್ತಿಲ್ಲ ಗುರು. ಈ ತರ ಕೆಡ್ಸಕ್ ಹೋಗ್ಬೇಡಿ ಪ್ಲೇಸ್ಗಳು ಮಾತ್ರ. ಸಾಕು, ಅಣ್ಣನ್ಗೆ ಒಂದು ಲೈಕ್ ಕೊಡಿ, ಯಾಕಂದ್ರೆ ಪರ್ಮಿಷನ್ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಪರ್ಮಿಷನ್. ಒಂದು ಲೈಕ್ ಬರಲಿ ಅಣ್ಣಂಗೆ. ಇಲ್ಲೊಂದು ಗುಡಿ ಇದೆ, ಉಪ ದೇವಸ್ಥಾನ. 8 ಉಪ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಅದು ಉಮಾ ಮಹೇಶ್ವರ ದೇವಾಲಯ. ನೋಡ್ತಾ ಇರ್ಬೋದು, ಸುತ್ತಮುತ್ತ ಒಳ್ಳೆ ಪರಿಸರ, ಬರ್ಬೋದು. ಬಟ್ ಬೇಸಿಗೆ ಕಾಲದಲ್ಲಿ ಬರೋದಕ್ಕೆ ಹೋಗ್ಬೇಡಿ, ಕಾಲು ಬಗ ಸುಡ್ತವೆ. 1 2 3 4 5 ಇಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾವಲ್ಲ, 1 2 3 4 5 6, ಅದು ಒಂದು 7. ಅಲ್ಲಿ ಕಾರ್ತಿಕೇಯ ದೇವಸ್ಥಾನ ಒಂದು 8. ಅವೆಲ್ಲ ಉಪ ದೇವಾಲಯಗಳು. ಇಲ್ಲೊಂದು ಶಿವನ ವಿಗ್ರಹ ಇದೆ. ಸಾರಿ, ಶಿವನ ಏನಂತಾರೆ ಗೊತ್ತಿಲ್ಲ ಇದಕ್ಕೆ. ಇದನ್ನು ಕೂಡ ನೋಡ್ಬೋದು, ಚೆನ್ನಾಗಿದೆ. ಅಣ್ಣ ಇವನ್ ಯಾಕೆ ಹೆಂಗೆ ಕವರ್ ಮಾಡಿಬಿಟ್ರಿ? ಅಂದ್ರೆ ಇತ್ತೀಚೆಗೆ ಮಾಡಿರೋದ? ಹಾಂ, ನೀರು ಸ್ಟಾಕ್ ಆಗ್ಬಾರ್ದಂತನಾ? ಇದು ಯಾವ ದೇವಸ್ಥಾನ ಅಂತ ಗೊತ್ತಾಗಲಿಲ್ಲ, ಖಾಲಿ ಇದೆ. ಇದು ಕೂಡ ಶಿವಂದೇ, ಎಲ್ಲ ಟೋಟಲ್ ಶಿವನ್ ದೇವಸ್ಥಾನ ಮಾಡಿದ್ದಾರೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ಕಲ್ಲಲ್ಲಿ ನಾಗರಾವ್ ಬಿಡಿಸಿದ್ದಾರೆ. ನಾಗರಾವಿನ ಹುತ್ತನೂ ಕೂಡ ಇದೆ. ಪ್ರೆಸೆಂಟಾಗಿ ನಾನು ಕೇಳಿರೋ ಪ್ರಕಾರ ಇಲ್ಲಿ ನಾಗರ ಹಾವು ಈಗಲೂ ಕೂಡ ವಾಸ ಆಗಿದೆ, ಆದರೆ ಯಾರು ಕೂಡ ತೊಂದರೆ ಕೊಡ್ತಾ ಇಲ್ಲ. ಇದು ನಾಗರ ಹಾವಿನ ಮೂರ್ತಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸೂಪರ್ ಆಗಿದೆ. ಇಲ್ಲೊಂದು ದೇವಸ್ಥಾನ, ಇಲ್ಲೊಂದು ಶಿವನ ಮೂರ್ತಿ ಇದೆ. ಇಷ್ಟೇ ಗುರು, ಈ ವಿಶೇಷತೆ ಇನ್ನೂ ಚೆನ್ನಾಗಿತ್ತು. ಒಳಗಡೆ ಹೋಗಿದ್ರೆ ಒಬ್ಬ ಸ್ವಾಮೀಜಿಯವರು ಮೊನ್ನೆ ಪರಿಚಯ ಆಗಿದ್ರು. ಆ ಸ್ವಾಮೀಜಿಯವರು ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಬಟ್ ಇವತ್ತು ಅವರೇ ಬಂದಿಲ್ಲ. ಬಂದರೂ ಕೂಡ ಚಾನ್ಸ್ ಸಿಗ್ತಿರ್ಲಿಲ್ಲ, ಯಾಕಂದರೆ ಇಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ತುಂಬಾ ಟೈಟು. ಇವರು ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಏನು ಮಾಡೋದು? ಪರ್ಮಿಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ, ಆರಾಮಾಗಿ ಬಂದ್ಬಿಡ್ತಿದ್ದೆ. ಅಣ್ಣ ಏನಣ್ಣ ಇನ್ನೂ ಒಳಗೆ ಬಂದಿಲ್ಲ ನಾನು. ಸಿಕ್ಕಾಪಟ್ಟೆ ಕ್ವಾಡ್ಲಾಗುರು ನಮ್ಮ ಅಣ್ಣಂದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರೆ. ಹೇಳ್ತಿದ್ದಾರೆ ವಿಡಿಯೋ ಕಟ್ ಮಾಡು ಸಾಕು, ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸರಿ, ಅಣ್ಣನಿಗೊಂದು ಲೈಕ್ ಬರಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಶೇರ್ ಮಾಡ್ತಿರಲ್ವ ಗೊತ್ತಿಲ್ಲ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಅಣ್ಣ ತಮಾಸ್, ಬಾಯ್.